ಎಲ್ರಿಗೂ ನಮಸ್ಕಾರ. ನೀವೀಗ ನೋಡ್ತಾ ಇರುವಂತಹ ವಿಡಿಯೋ ಇಂದಿನ ಪೂರ್ವಾರಾಧನೆಯ ಅಭಿಷೇಕ ಮತ್ತು ಮಹಾಮಂಗಳಾರತಿ ವಿಡಿಯೋಸ್ ಹಾಕಿದ್ದೀನಿ. ಅದ್ರ ಜೊತೆಗೆ ನಿಮಗೀಗ ಎಲ್ಲರಿಗೂ ಸಹ ಗೊತ್ತಿದೆ ಅಂದ್ಕೊತೀನಿ, ಆರಾಧನೆಯ ಸಮಯದಲ್ಲಿ ತೆಂಗಿನಕಾಯಿಯ ಸಂಕಲ್ಪ ಅಂತ ಹೇಳಿ ಮಾಡ್ತಾರೆ. ನೆನ್ನೆನೇ ವಿಡಿಯೋ ಹಾಕಬೇಕಾಗಿತ್ತು, ಹಾಕ್ಲಿಕ್ಕೆ ಆಗಲಿಲ್ಲ, ತೊಂದರೆ ಇಲ್ಲ, ನಾಳೆನೂ ಸಹ ಮಾಡ್ಕೋಬೋದು. ನಾಳೆ ಆಗಲಿಲ್ಲ ಅಂತಂದರೆ ನಾಡಿದ್ದು ಒಂದೇ ದಿನನಾದರೂ ಈ ಕಾಯಿ ನಿಮ್ಮ ಮನೆಯಲ್ಲಿ ಇರೋ ಥರ ಸಂಕಲ್ಪ ಮಾಡ್ಕೋಬೇಕು. ಹೇಗೆ ಇದನ್ನು ಮಾಡೋದು ಅಂತಂದರೆ, ಒಂದು ಇಡೀ ತೆಂಗಿನಕಾಯಿನ ನಿಮ್ಮ ಕೈಯಲ್ಲಿ ತಗೊಳ್ಳಿ, ಅಂದರೆ ಸುಳಿದಿರೋದು ಸ್ವಲ್ಪ ನಾರು ಸುಳಿದಿರೋ ಅಂಥದ್ದೇ ತಗೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಕಷ್ಟಗಳೆಲ್ಲ ಏನಿದೆ ಎಲ್ಲವನ್ನೂ ಸಹ ರಾಯರ ಬಳಿ ಹೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನೇನೆಲ್ಲ ತೊಂದರೆ ಇದೆ ಅಂತ ಹೇಳಿಕೊಂಡು ನೀವು ರಾಯರ ಫೋಟೋ ಇಟ್ಟಿರ್ತೀರಲ್ವ, ಅದರ ಬಲಭಾಗಕ್ಕೆ, ಅಂದರೆ ರಾಯರ ಬಲಭಾಗಕ್ಕೆ ಈ ಕಾಯಿ ಬರಬೇಕು. ಆ ರೀತಿ ಈ ಕಾಯಿಯನ್ನು ಇಡಿ. ಈ ಕಾಯಿಯನ್ನು ನೀವು ಏನು ಮಾಡಬೇಕು ಆಮೇಲೆ ಅಂತಂದರೆ, ಆರಾಧನೆಯ 3ನೇ ದಿನ ಗುರುವಾರ ಬರುತ್ತೆ. ಆ ಗುರುವಾರ ಸಾಯಂಕಾಲ 5 ಗಂಟೆ ನಂತರ ನಿಮ್ಮ ಮನೆಯ ದ್ವಾರ ಬಾಗಿಲು ಏನಿರುತ್ತಲ್ವ, ಅಂತಂದರೆ ಮೇಯ್ನ್ ಡೋರು, ಆ ಡೋರ್ಗೆ ಮೇಲಿಂದ ಕೆಳಗಡೆ 3 ಸರ್ತಿ ಈ ಕಾಯಿಯನ್ನು ನೀವಳಿಸ್ಬಿಟ್ಟು ತಂದು ನಿಮ್ಮ ಮನೆಯಲ್ಲಿ ಯಾರೆಲ್ಲ ಸದಸ್ಯರಿದ್ದೀರ ಆ ಸದಸ್ಯರ ಹೆಸರನ್ನೆಲ್ಲ ಹೇಳಿಕೊಂಡು ಆ ಕಾಯಿಯನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಹೆಸರನ್ನು ಹೇಳಿಬಿಟ್ಟು ರಾಯರ ಮುಂದೆಯೇ ಆ ಕಾಯಿಯನ್ನು ಒಡೆಯಿರಿ. ಆ ಕಾಯಿ ಏನಕ್ಕೆ ನಾವು ಈ ಸಂಕಲ್ಪ ಮಾಡಿಕೊಂಡು ಆ ಕಾಯಿಯನ್ನು ಇಟ್ಟಿರ್ತೀವಿ ರಾಯರ ಪಕ್ಕದಲ್ಲಿ ಅಂತಂದರೆ, ಆ ಕಾಯಿ 3 ದಿನ ಆಗಲಿ ಅಥವಾ 2 ದಿನ ಆಗಲಿ ನಿಮ್ಮ ಮನೆಯಲ್ಲಿ ಏನಿರುತ್ತಲ್ಲ, ನಿಮ್ಮ ಮನೆಯಲ್ಲಿ ಏನೆಲ್ಲ ನಕಾರಾತ್ಮಕತೆ ಇರುತ್ತೋ ಮತ್ತು ಕಷ್ಟಗಳಿರುತ್ತೋ ಅದನ್ನು ಆ ಕಾಯಿ ಹೀರ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಅದನ್ನು ಒಡೆದು ಪ್ರಸಾದ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಗುರುವಾರ ಮಠಕ್ಕೆ ಹೋಗ್ತೀರಲ್ವ, ಅಲ್ಲಿ ಸ್ವಲ್ಪ ಜನಕ್ಕೆ ಅದನ್ನು ಏನಾದರೂ ಸಿಹಿ ಮಾಡಿಬಿಟ್ಟು ಹಂಚಿಬಿಡಿ. ನೀವು ಮನೆಯವರು ಸೇವನೆ ಮಾಡೋದಕ್ಕೆ ಹೋಗಬೇಡಿ ಆ ಕಾಯಿಯನ್ನು. ಯಾಕೆ ಅಂತಂದರೆ, ಅದು ನಿಮ್ಮ ಮನೆಯಲ್ಲೇ ಇದ್ದು ನೀವೇನೇನೆಲ್ಲ ಕಷ್ಟಗಳು ಹೇಳ್ಕೊಂಡಿರ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಏನೆಲ್ಲ ನೆಗೆಟಿವ್ ಎನರ್ಜಿ ಇರುತ್ತೆ ಅದನ್ನು ಹೀರ್ಕೊಂಡಿರುತ್ತೆ. ಅದನ್ನು ನೀವು ಮತ್ತೆ ಒಡೆದು ನೀವೇ ಸೇವನೆ ಮಾಡೋದ್ರಿಂದ ಅದೇ ಕಷ್ಟಗಳನ್ನ ಮತ್ತೆ ನೀವು ಮೈ ಮೇಲೆ ಎಳ್ಕೊಂಡಂಗೆ ಆಗುತ್ತೆ ಹೊರತು ನಿಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ. ತಗೊಂಡೋಗಿ ಏನಾದ್ರು ಸಿಹಿ ಮಾಡಿ ಜನರಿಗೆ ಹಂಚ್ಬಿಡಿ, ಕಷ್ಟ ಕಳೆಯುತ್ತೆ. ಮತ್ತು ಇನ್ನೂ ಕೆಲವರು ಏನು ಕಮೆಂಟ್ಸ್ಗಳಲ್ಲಿ ಕೇಳಿದ್ದೀರಾ ಅಂತಂದರೆ, ಅಭಿಷೇಕ 3 ದಿನವೂ ಮಾಡಬೇಕಾ? 3 ದಿನವೂ ಮಾಡಬೇಕು. ರಾಯರಿಗೆ ಇವತ್ತು ಹೂವು ಹಾಕ್ಬಿಟ್ರೆ ಕದಲಿಸ್ಬಾರ್ದು ಅಂತಂತಾರೆ. ಮತ್ತು ನಾಳೆ ಹೂವು ಹಾಕ್ಬೇಕಾ ಅಂತಂದರೆ ಮತ್ತು ಇವತ್ತು ಹೂವು ಹಾಕ್ಬಿಟ್ಟು 3 ದಿನವೂ ಅದೇ ಒಣಗಿದ ಹೂವನ್ನ ರಾಯರ ಮೇಲೆ ಬಿಡ್ತೀರಾ? ಖಂಡಿತ ಕೂಡದು. ಇವತ್ತು 8:08ವರೆಗೆ ರಾಯರ ಮೇಲೆ ಒಂದು ಎಲೆ ತುಳಸಿನೂ ಬಿಡ್ದಲೆ ತೆಗೆದ್ರೇ ಒಳ್ಳೆಯದು. ಇನ್ನು ಮತ್ತೆ ರಾಯರಿಗೆ ಒಣಗಿದ ಹೂ ಇಟ್ಕೊಂಡು ನಾಳೆ ಪೂಜೆ ಮಾಡೋದಕ್ಕೆ ಖಂಡಿತ ಬರೋದಿಲ್ಲ. ನೀವು ಹೊಸದಾಗಿ ಗೆಜ್ಜೆ ವಸ್ತ್ರ, ಹೂ, ಗಂಧ ಎಲ್ಲವನ್ನೂ ಸಹ ರಾಯರಿಗೆ ಇರಿಸಿ ಹೊಸ ನೈವೇದ್ಯವನ್ನು ಇಟ್ಟು ಹಣ್ಣುಗಳನ್ನೂ ಸಹ ಹೊಸದಾಗಿಟ್ಟು ನಾಳೆ ನಾಡಿದ್ದು 2 ದಿನವೂ ಸಹ ಪೂಜೆ ಮಾಡಬೇಕಾಗತ್ತೆ. ಅದರಲ್ಲಿ ರಾಯರನ್ನ ಕದಲಿಸಬಾರ್ದು ಅಥವಾ ವಿಗ್ರಹ ಮಾಡಬಾರ್ದು ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಬಗ್ಗೆ ಹೇಳೋದಾದರೆ, ರಾಯರಿಗೆ ನೀವು ನೈವೇದ್ಯ ಅಂತ ಹೇಳಿ ತೋರಿಸಿದ್ದಾದ್ಮೇಲೆ ನೀವು ಮಠಗಳಿಗೆ ತಗೊಂಡೋಗಿ ಹಂಚೋಕ್ಕೆ ಜನರಿಗೆ ಕೊಡೋದಕ್ಕೆ ಬರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಿರೋದನ್ನು ರಾಯರಿಗೆ ನೈವೇದ್ಯ ಇಡಬಾರ್ದು. ಅವ್ರಿಗೆ ಇಡಬಾರ್ದು ಅಂತಂದಮೇಲೆ ನೈವೇದ್ಯ ತೋರಿಸ್ಬಾರ್ದು ಅಂದಮೇಲೆ ಜನರಿಗೂ ಸಹ ಹಂಚೋದಕ್ಕೆ ಬರೋದಿಲ್ಲ. ಏಕೆ ಅಂತಂದರೆ, ರಾಯರ ತೀರ್ಥ ಹಾಕ್ತಲೇ ತೊಗೊಂಡೋಗಿ ಹಂಚಿದ್ರೆ ಅದಕ್ಕೆ ಫಲ ಇಲ್ಲ ಅಂಥೇಳಿ. ನಾವು ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋ ಅಡುಗೆನ ಮಾಡ್ಬೋದಾ ಅಂಥೇಳಿ ಕೆಲವ್ರಿಗೆ ಅನುಮಾನ. ನೀವು ಸಂಕಲ್ಪ ಮಾಡ್ಕೊಳ್ಳುವಾಗ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರುವಂತಹ ಅಡುಗೆನ ಮಾಡೋದಿಲ್ಲ ಅಥವಾ ಊಟ ಮಾಡೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ರೆ ಮಾತ್ರ ನೀವು ಆ ರೀತಿಯೇ ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ಯಾವ ಮನೆಯಲ್ಲಿ ಅದನ್ನು ಪಾಲನೆ ಮಾಡ್ಕೊಂಡು ಬಂದಿರ್ತಾರೋ ಅಂಥವರು ಪಾಲಿಸ್ತಾರೆ, ಮಿಕ್ಕಿದಂಥವ್ರಿಗೆ ತೊಂದರೆ ಇಲ್ಲ. ನಮಸ್ಕಾರ ಎಲ್ರಿಗೂ.